ಎಲ್ಲರಿಗೂ ನಮಸ್ಕಾರ. ನಾನೀಗ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಮಾಲಿಕೆಯಿಂದ ಒಂದು ಪುಟವನ್ನು ಓದಲಿದ್ದೇನೆ. ನೋಡಿದ ವಸ್ತುವಿನ ಚಿತ್ರ ಮನದಲ್ಲಿ ಮೂಡಿ ತೆರೆಯಾಡುತ್ತದೆ. ಆ ತೆರೆಯೇ ವೃತ್ತಿ. ಆ ವೃತ್ತಿಯಿಂದ ನಮಗೆ ವಸ್ತುವಿನ ಜ್ಞಾನವಾಗುತ್ತದೆ. ಕಣ್ಣಿನಿಂದ ವಸ್ತುವನ್ನು ನೋಡಿದಾಗ ಅದರ ಚಿತ್ರ ಮನದಲ್ಲಿ ಮೂಡುತ್ತದೆ. ಅದು ರೂಪವೃತ್ತಿ. ಅದೇ ರೀತಿ ಶಬ್ದಾದಿ ವೃತ್ತಿಗಳು ಉಂಟಾಗುತ್ತವೆ. ಈ ವೃತ್ತಿಗಳು ಅಸಂಖ್ಯ. ಇವು ನೇರವಾಗಿ ವಿಷಯ ವಸ್ತುಗಳ ಸಂಪರ್ಕದಿಂದ ಉಂಟಾಗುವಂತಹ ಬಹಿರಂಗದ ವೃತ್ತಿಗಳು. ಈಗ ಸುಖ, ದುಃಖ, ಮಾನ, ಅಪಮಾನ ಮೊದಲಾದವುಗಳೆಲ್ಲವೂ ಆಂತರಿಕ ವೃತ್ತಿಗಳು. ಯಾವುದೇ ವಸ್ತುವಿನ ನೇರವಾದ ಸಂಪರ್ಕವಾದಾಗ ನಮ್ಮ ಮನಸ್ಸಿನಲ್ಲಿ ಆ ವಸ್ತುವಿನ ವೃತ್ತಿಗಳು ಏಳುತ್ತವೆ. ಅಷ್ಟೇ ಅಲ್ಲ, ವಸ್ತುವಿನ ಸ್ಮರಣ ಮಾತ್ರದಿಂದಲೂ ಮನಸ್ಸಿನಲ್ಲಿ ವೃತ್ತಿಗಳು ಉಂಟಾಗುತ್ತವೆ. ವಸ್ತುವಿನ ನೇರ ಸಂಪರ್ಕವಾದಾಗ ಏಳುವಂತಹ ವೃತ್ತಿಗಳ ಸಾಮರ್ಥ್ಯ ನಾವು ಬಲ್ಲೆವು. ಆ ವಸ್ತು ಅಥವಾ ವ್ಯಕ್ತಿಯ ಸ್ಮರಣ ಮಾತ್ರದಿಂದ ಉಂಟಾಗುವಂತಹ ಮನೋವೃತ್ತಿಗಳು ಅಷ್ಟೇ ಬಲಿಷ್ಠವಾದವು. ಉದಾಹರಣೆಗೆ, ಕಣ್ವ ಋಷಿಗಳ ಆಶ್ರಮ ಸುಂದರವಾದಂತಹ ರಮ್ಯ ಕುಟೀರ, ವಿಶಾಲವಾದಂತಹ ವೃಕ್ಷಗಳ ದಟ್ಟವಾದಂತಹ ನೆರಳು, ಪ್ರಶಾಂತವಾದಂತಹ ವಾತಾವರಣ. ಅಲ್ಲಿಗೆ ಒಂದಿನ ದುರ್ವಾಸ ಮುನಿ ಬರ್ತಾರೆ. ಆಶ್ರಮದ ಎದುರು ಶಕುಂತಲೆಯನ್ನು ಕಂಡು ದುರ್ವಾಸ ಮುನಿಯು ಕಣ್ವರು ಎಲ್ಲಿ ಅಂತ ಕೇಳ್ತಾರೆ. ಆಗ ಶಕುಂತಲೆಯು ದುಷ್ಯಂತನ ಸವಿ ನೆನಪಿನಲ್ಲಿ ಸುಮಗ್ನಳಾಗಿರ್ತಾರೆ. ಮತ್ತೊಮ್ಮೆ ದುರ್ವಾಸ ಮುನಿಯು ಕಣ್ವರು ಎಲ್ಲಿ ಎಂದು ಕೇಳುತ್ತಾರೆ. ಪ್ರಿಯತಮ ದುಷ್ಯಂತನ ಸವಿ ನೆನಹಿನ ವೃತ್ತಿಗಳಲ್ಲಿ ಶಕುಂತಲೆಯು ಮುಳುಗಿ ಹೋಗಿರ್ತಾರೆ. ಈಗ ಮೂರನೇ ಬಾರಿ ದುರ್ವಾಸ ಮುನಿಯು ಕಣ್ವರು ಎಲ್ಲಿ ಎಂದು ಶಕುಂತಲೆಯನ್ನು ಕೇಳ್ತಾರೆ. ಮೂರನೇ ಬಾರಿಯೂ ಕೂಡ ಶಕುಂತಲೆಗೆ ಕೇಳಿಸಲೇ ಇಲ್ಲ. ಅದರ ಪರಿಣಾಮವಾಗಿ ಶಕುಂತಲೆಯು ದುರ್ವಾಸ ಮುನಿಯ ಉಗ್ರ ಶಾಪಕ್ಕೆ ಒಳಗಾಗಬೇಕಾಯಿತು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರವಚನ ಮಾಲಿಕೆಯಲ್ಲಿ ತಿಳಿಸಿರುವಂತದ್ದು. ಧನ್ಯವಾದಗಳು.